ಇಂಟರ್ನೆಟ್ ಮೂಲಕ ಸೆಕ್ಸ್ ಮಸಾಜ್ ಮತ್ತು ವೇಶ್ಯಾವಾಟಿಕೆ ಆಮಿಷ ನೀಡಿ ಅಮಾಯಕರನ್ನು ವಂಚನಾ ಜಾಲಕ್ಕೆ ಬೀಳಿಸುತ್ತಿದ್ದ ಅಂತರ್ಜಿಲ್ಲಾ ಖದೀಮರ ಜಾಲವೊಂದನ್ನು ಕುಶಾಲನಗರ ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಕರಣದಲ್ಲಿ ಒಟ್ಟು 8 ಮಂದಿ ಖತರ್ನಾಕ್ ವಂಚಕರು ಪೊಲೀಸರ ಅತಿಥಿಗಳಾಗಿದ್ದಾರೆ. 2 ಕಾರು, 17 ಮೊಬೈಲ್ ಫೋನ್, ತಲಾ 1 ಟ್ಯಾಬ್ ಹಾಗೂ ಲ್ಯಾಪ್ಟಾಪ್ ಮತ್ತು 24,800 ರೂಪಾಯಿ ನಗದನ್ನು ಆರೋಪಿತರಿಂದ ವಶಪಡಿಸಿಕೊಳ್ಳಲಾಗಿದೆ. ಪ್ರಕರಣದ ಮಾಹಿತಿಗಳನ್ನು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್ ಕುಶಾಲನಗರದಲ್ಲಿ ಬಹಿರಂಗಪಡಿಸಿದ್ದಾರೆ. ಸೆಕ್ಸ್ ಮಸಾಜ್ ಮತ್ತು ವೇಶ್ಯಾವಾಟಿಕೆ ಜಾಲಕ್ಕೆ ಆರೋಪಿಗಳು ಬಳಸಿಕೊಂಡಿರುವುದು ಕುಶಾಲನಗರದ ಮಡಿಕೇರಿ ರಸ್ತೆಯಲ್ಲಿರುವ ಲಾಡ್ಜ್ ಒಂದರ ಹೆಸರನ್ನು. ಇದರ ಬೆನ್ನು ಬಿದ್ದು ಬಂದ ಅನೇಕರಿಂದ ಆರೋಪಿತರು 3 ಲಕ್ಷ ರೂಪಾಯಿಗೂ ಅಧಿಕ ಹಣವನ್ನು ಪಡೆದಿರುವುದು ಬಯಲಾಗಿದೆ. ಪೊಲೀಸರ ತನಿಖಾ ತಂಡವು ಹಾಸನ ಜಿಲ್ಲೆಯ ಸಕಲೇಶಪುರ ಮೂಲದ 8 ಮಂದಿ ಆರೋಪಿಗಳನ್ನು ಬೆಂಗಳೂರಿನಲ್ಲಿ ಬಂಧಿಸಿದೆ. ಸಕಲೇಶಪುರದ 29ರ ಪ್ರಾಯದ ಮಂಜುನಾಥ, 25ರ ಹರೆಯದ ಸಂದೀಪ್ ಕುಮಾರ್ ಸಿಎಸ್, 24ರ ಪ್ರಾಯದ ಸಿಬಿ ರಾಕೇಶ್, 29ರ ಯುವತಿ ಕೆ ಜಯಲಕ್ಷ್ಮಿ, 19ರ ಯುವತಿ ಸಹನಾ, 30 ವರ್ಷದ ಪಲ್ಲವಿ ಮತ್ತು 24ರ ಹರೆಯದ ಅಭಿಷೇಕ್ ಎಂಬುವರನ್ನು ಬಂಧಿಸಲಾಗಿದೆ. ಪ್ರಕರಣದಲ್ಲಿ ಅಪ್ರಾಪ್ತ ಬಾಲಕಿಯೊಬ್ಬಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಎಸ್ಪಿ ಹೇಳಿದ್ದಾರೆ. ಮಂಜುನಾಥ್ ಅಂದ್ರೆ ಒಂದು ವ್ಯಕ್ತಿ ನಮ್ಮ ವೆಬ್ಸೈಟ್ ಅಲ್ಲಿ ಕುಶಾಲನಗರ್ ಒಂದು ಪರ್ಟಿಕ್ಯುಲರ್ ಹೋಟೆಲ್ ಅಲ್ಲಿ ಇಂತಾಗ ಪ್ರಾಸ್ಟಿಟ್ಯೂಷನ್ ನಡ್ತಾ ಇದೆ, ವಿಲ್ ಸಪ್ಲೈ ದ ಗರ್ಲ್ಸ್ ಅಂದ್ರೆ ಅವನು ಹಾಕ್ತಾನೆ. ಸೊ ಹಾಕಿ ನಂತರ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತಾನೆ. ಯಾರು ನೋಡುವವರು ಕುಶಾಲನಗರ್ಗೆ ಬಂದ್ಬಿಟ್ಟು ಯಾರು ನೋಡುವವರು ಈ ನಂಬರ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಂತರ ಫಸ್ಟ್ ಇವನು ಕನ್ವಿನ್ಸ್ ಮಾಡ್ತಾನೆ, ದುಡ್ಡು ಹಾಕಿ ನಾನು ಹುಡುಗಿ ಫೋಟೋಸ್ ಯಾವುದು ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಫೋಟೋಸ್ ಕಳಿಸ್ತಾನೆ. ಫೋಟೋಸ್ ಕಳಿಸಿದ ನಂತರ ದುಡ್ಡು ಹಾಕಿ ಅಂದ್ರೆ ಹೇಳ್ತಾನೆ. ಸೊ ಔಟ್ ಆಫ್ 10 ಒಬ್ಬರಿಬ್ಬರು ದುಡ್ಡು ಹಾಕ್ತಾರೆ. ಅದಾದ್ಮೇಲೆ ಹುಡುಗಿ ಕಳಿಸಿ ಅಂದ್ರೆ ಇಲ್ಲುವಾಗ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಂದ್ರೆ ಹೇಳ್ತಾನೆ. ದುಡ್ಡು ಹಾಕಿ ಅಂದ್ರೆ ಇಲ್ಲಿ ಆದ್ಮೇಲೆ ಯಾರೋ ಒಬ್ಬರು ಮಾತಾಡ್ಬೇಕು ಹುಡುಗಿ. ಈ ಕೇಸಲ್ಲಿ ಇವನು ಹೆಂಡತಿ ಕಡೆನೆ ಕೊಡ್ತಾನೆ. ಹೆಂಡತಿ ಕಡೆ ಕೊಟ್ಬಿಟ್ಟು ಮಾತಾಡಿ ಅಂದ್ರೆ ಹೇಳ್ತಾನೆ, ಸರ್ ನಾನು ಇಲ್ಲಿಯೇ ಬಂದಿದ್ದೀನಿ, ದುಡ್ಡು ಹಾಕಿ ನಾನು ಬರ್ತೀನಿ ಅಂದ್ರೆ ಆ ಲೇಡಿನೇ ಹೇಳ್ತಾನೆ. ಇನ್ನೊಂದು ಕೇಸಲ್ಲಿ ವಿಚಿತ್ರ ಏನಂದ್ರೆ ಅವನೇ ಲೇಡಿ ವಾಯ್ಸ್ ಅಲ್ಲಿ ಮಾತಾಡೋದೇ ಫಸ್ಟೇ ಮಿಮಿಕ್ರಿ ಮಾಡ್ತಾನೆ. ನಾನು ಇದೀನಿ, ನಿಮಗೆ ನಂಬಿಕೆ ಇದಂದ್ರೆ ಕೊಡಿ ಅಂದ್ರೆ ಹೇಳಿಬಿಟ್ಟು GPS ಫೇಸ್ಬುಕ್ ಲೊಕೇಶನ್ ಲೈವ್ ಲೊಕೇಶನ್ ಹಾಕ್ತಾರೆ. ಲೈವ್ ಲೊಕೇಶನ್ ಹಾಕಿಬಿಟ್ಟು ಅವನು ಕನ್ವಿನ್ಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಇದರಲ್ಲಿ 8 ಜನದಲ್ಲಿ ಒಂದು 3 ಜನ ಅವ್ರ ಹೆಂಡತಿನೇ ಯೂಸ್ ಮಾಡ್ತಾರೆ. ಒಬ್ಬನ ಅದರಲ್ಲಿ ಇವನೇ ಮೆಮಿಕ್ರಿ ಮಾಡಿ ವಾಯ್ಸ್ ಮಾಡ್ಯುಲೇಷನ್ ಮಾಡಿ ಮಾಡ್ತಾ ಇದ್ದಾನೆ. ಅದಲ್ಲದೆ ಪ್ರತಿಯೊಬ್ಬರು ಕೂಡ ಮಿನಿಮಮ್ ಒಂದು 25,000ರಿಂದ 30,000 ಮಾಡಿದ್ದಾರೆ. ಒಂದು 2.5 ತಿಂಗಳಲ್ಲಿ ಈ ಸಕಲೇಶಪುರ ತಾಲೂಕಲ್ಲಿ ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋದು. ಒಂದು ವ್ಯಕ್ತಿ ಸುಮಾರು 1.5 ಲಕ್ಷದಿಂದ 2 ಲಕ್ಷ ಬರೆ ಹಣ ತಗೊಂಡಿದ್ದಾನೆ ಬೇರೆ ಬೇರೆ ಕಡೆಯಿಂದ. 2,000ದಿಂದ ಸ್ಟಾರ್ಟ್ ಮಾಡಿ ಕೆಲವೊಬ್ಬರು 16,000 ಬರೆ ಕೂಡ ಹಾಕಿದ್ದಾರೆ. ಸೊ ನಾವು ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೂಡ ನಾವು ಅನಲೈಸ್ ಮಾಡ್ತಾ ಇದ್ದೀವಿ. ಸೊ ಇಂಥ ಕೇಸಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಐ ಥಿಂಕ್ ವಿ ಹ್ಯಾವ್ ಟು ಗೋ ಅಫೆನ್ಸಿವ್. ನಾವು ಈಗ ಪ್ರಿವೆಂಟಿವ್ ಮಾಡುವುದಕ್ಕೆ ನಾವೇ ಮುಂದಕ್ಕೆ ಹೋಗಿ ಕೇಸ್ ನಾವು ಹುಡುಕ್ತೀವಿ. ಸೈಬರ್ ಸ್ಪೇಸಲ್ಲಿ ಪ್ರಾಸ್ಟಿಟ್ಯೂಷನ್ ಬಗ್ಗೆ ಇರಲಿ, ಜನರು ಎಲ್ಲೆಲ್ಲ ಮೋಸ ಆಗ್ತಾರೋ ಅಲ್ಲಿ ಹೋಗಿಬಿಟ್ಟು ನಾವು ಜನರ ಥರ ಬಿಹೇವ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಅಲ್ಲಿ ಈಗ ಮೋಸ ಆಗ್ತಾ ಇದೆ. ಸೊ ವಿಲ್ ಸರ್ಚ್ ದ ಇನ್ವೆಸ್ಟ್ಮೆಂಟ್ ಅಪ್ಲಿಕೇಶನ್ಸ್. ಸೊ ಇಂಥ ಅಪ್ಲಿಕೇಶನ್ಸ್ ಅನ್ನು ನಾವೇ ಹುಡುಕಿ ನಾವೇ ಅಪ್ರೋಚ್ ಮಾಡ್ತೀವಿ. ಅವ್ರು ಹಿಂಗೆ ಮಾಡ್ತಾರೆ. ಯಾವ್ದು ಇಲ್ಲೀಗಲ್ ಆಕ್ಟಿವಿಟಿ ಆನ್ಲೈನ್ ಅಲ್ಲಿ ನಡೀತದೋ ಆ ಇಲ್ಲೀಗಲ್ ಆಕ್ಟಿವಿಟಿ ನಾವೇ ಅಪ್ರೋಚ್ ಮಾಡಿ ಕಾಮನ್ ಮ್ಯಾನ್ ಥರ ಅಪ್ರೋಚ್ ಮಾಡಿಬಿಟ್ಟು ವಿಲ್ ಟ್ರೈ ಟು ಗೆಟ್ ದ ಅಕ್ಯೂಸ್ಡ್. ಸೊ ಅದರಲ್ಲಿ ನಮಗೆ ಯಾಕಂದ್ರೆ ನಾವು ಒಂದು 500 ಮಾಡಿರುವಾಗ ಅವನು ಮೊಬೈಲ್ ಫೋನು ಚೇಂಜ್ ಮಾಡಲ್ಲ, ಸಿಮ್ಮನ್ನು ಚೇಂಜ್ ಮಾಡಲ್ಲ. ಮೋಸ್ಟ್ ಪ್ರಾಬಬ್ಲಿ ನಮಗೆ ಲೈವ್ ಲೊಕೇಶನ್ ಸಿಗುತ್ತದೆ. ನೋಬಡಿ ವಿಲ್ ಎಕ್ಸ್ಪೆಕ್ಟ್ ದಟ್ 500 ರೂಪೀಸ್ಗೆ ನಾವು ಪೊಲೀಸರಲ್ಲಿ ಬರ್ತಾರಂದ್ರೆ ನೋಬಡಿ ವಿಲ್ ಎಕ್ಸ್ಪೆಕ್ಟ್. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಅವರ್ ನ್ಯೂ ಮೋಡಸ್ ಆಪರಂಡಿ ಇನ್ ಸೈಬರ್ ಕ್ರೈಮ್. ಐ ಥಿಂಕ್ ದಿಸ್ ವಿಲ್ ಬಿ ದ ವೆರಿ ವೆರಿ ಸಕ್ಸಸ್ಫುಲ್ ಒನ್. ಸೊ ನನ್ನ ಅಭಿಪ್ರಾಯ ಏನಂದ್ರೆ ಇಂತಾಗ ನಾವು ಮಾಡ್ತೀವಿ ಅಂದ್ರೆ ಸೈಬರ್ ಕ್ರೈಮ್ ಅಲ್ಲಿ ಇಟ್ ವಿಲ್ ಬಿ ಅ ಗ್ರೇಟ್ ಸಕ್ಸಸ್. ವೆಬ್ಸೈಟ್ ಒಂದನ್ನು ಸೃಷ್ಟಿ ಮಾಡಿರುವ ತಂಡವು ಇಂಟರ್ನೆಟ್ ಮೂಲಕ ಮಹಿಳೆಯರಿಂದ ಸೆಕ್ಸ್ ಮಸಾಜ್, ವೇಶ್ಯಾವಾಟಿಕೆ ಸೇವೆಗಳು ಲಭ್ಯ ಎಂದು ಜಾಹೀರಾತು ನೀಡಿ ಮೊಬೈಲ್ ಸಂಖ್ಯೆಗಳನ್ನು ಹಾಕಿದೆ ಎನ್ನಲಾಗಿದೆ. ಆ ಮೂಲಕ ವೆಬ್ಸೈಟ್ ನೋಡಿ ಬಲೆಗೆ ಬೀಳುವ ಅಮಾಯಕರನ್ನು ವಂಚಿಸಲಾಗುತ್ತಿತ್ತು. ಕೊಡಗು ಸೇರಿದಂತೆ ಮೈಸೂರು, ಬೆಂಗಳೂರು ಮತ್ತಿತರ ಕಡೆ ಕೂಡ ಇದೇ ರೀತಿಯ ವಂಚನೆಯಲ್ಲಿ ಈ ತಂಡ ಪಾಲ್ಗೊಂಡಿತ್ತು ಎಂದು ರಾಮರಾಜನ್ ವಿವರ ನೀಡಿದರು. ಸೊ ಕೆಲವೊಂದು ಕಡೆ ಈ ವೇಶ್ಯಾವಾಟಿಕೆ ನಡ್ತಾ ಇದೆ ಅಂದ್ರೆ ಹೇಳ್ತಾ ಇದ್ದಾರೆ. ಮತ್ತು ಹೆಂಗೆ ನೀವು ಹೇಳ್ತಾ ಇದ್ದೀರಿ ಅಂದ್ರೆ ಬೇಕಾದ್ರೆ ಲೊಕಂಟ ಆ್ಯಪ್ ಅಲ್ಲಿ ಹೋಗಿ ನೋಡಿ, ಮತ್ತು ಬೇರೆ ಬೇರೆ ಅಪ್ಲಿಕೇಶನ್, ಡೇಟಿಂಗ್ ಅಪ್ಲಿಕೇಶನ್ ಅಲ್ಲಿ ನಮ್ಮ ಕುಶಾಲನಗರಲ್ಲಿ ಎಷ್ಟೋ ನಂಬರ್ ಇದೆ. ಅದು ನೀವು ಏನು ಮಾಡಿಲ್ಲ ಅಂದ್ರೆ ಆಕ್ಚುಲಿ ಮೀಡಿಯಾ ಪೀಪಲ್ ಓನ್ಲಿ ಟೋಲ್ಡ್ ಯಾವುದು ನಡೀತಾ ಇಲ್ಲ. ಅವನು ಏನ್ ಮಾಡಿದಾನೆ, ಒಂದು ಸಾರಿ ಇಲ್ಲಿ ಕೂರ್ಗಕ್ಕೆ ಒಂದು ಸಾರಿ ಬಂದು ಹೋಗಿ ನಂತರ ಹೋಗೋ ದಾರಿಯಲ್ಲಿ ಇರೋ ಹೋಟೆಲ್ಸ್ ಎಲ್ಲ ನೋಡ್ಕೊಂಡು ಹೋಗಿದ್ದಾನೆ. ಇದು ಮಾತ್ರ ಅಲ್ಲ, ರೋಡಲ್ಲಿ ಇರೋ ಹೋಟೆಲ್ಸ್ ಎಲ್ಲ ಇಲ್ಲಿ ಒಂದು
KR ಇದರಲ್ಲಿ ಒಂದು, ನಮ್ಮ ಹುಣಸೂರಲ್ಲಿ ಒಂದು, ಪ್ರಿಯಾಪಟ್ಟಣದಲ್ಲಿ, ಮೈಸೂರಲ್ಲಿ, ಮಂಡ್ಯನಲ್ಲಿ ಇವನು ಹೋಗೋ ದಾರಿಯಲ್ಲಿರೋ ಹೋಟೆಲ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾನೆ. ಬೇಕಾದ್ರೆ ಒಂದು ಫೋಟೋಸ್ ತಗೊಂಡು ಬಿಡ್ತಾರೆ. ಸೊ ಅವಾಗ ನಾನು ನಿಮ್ಮ ಹೋಟೆಲ್ ಮುಂದೆನೇ ಇದ್ದೀನಿ, ಹೋಟೆಲಲ್ಲಿ ಈ ಪರ್ಟಿಕ್ಯುಲರ್ ಐಡೆಂಟಿಫಿಕೇಶನ್ ಮಾರ್ಕ್ ಇದೆ, ಹೋಟೆಲಲ್ಲಿ ಪೇಂಟ್ ಈ ಕಲರಲ್ಲಿ ಇದೆ, ನೀವು ಹೋಟೆಲಲ್ಲಿ ಎಲ್ಲಿ ನಿಂತ್ಕೊಂಡಿದ್ದೀರಿ ಅಂತ ಹೇಳ್ತಾನೆ. ಅವರ ಕನ್ವಿನ್ಸ್ ಮಾಡೋದು, ಪಾರ್ಟಿಯನ್ನು ಕನ್ವಿನ್ಸ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಇರ್ತದಲ್ಲ, ನಾವು ಮುಂದೆನೇ ಇದ್ದೀನಿ ಅಂದ್ರೆ ಕನ್ವಿನ್ಸ್ ಮಾಡ್ತಾನೆ. ಒಬ್ಬನ ಡ್ರೈವರ್ ಇದ್ದಾನೆ, ಇನ್ನೊಬ್ಬನ ಕೂಲಿ ಕೆಲಸ ಮಾಡ್ಕೊಂಡಿದ್ದಾನೆ, ಇನ್ನೊಬ್ಬನ ಕಾರ್ ವಾಷಿಂಗ್ ಸರ್ವಿಸ್ ಮೆಕ್ಯಾನಿಕಲ್ ಎಲ್ಲ ಮಾಡ್ಕೊಂಡಿರ್ತಾನೆ. ಸೊ ಅದ್ರ ಜೊತೆಗೆ ಈಗ ಇದು ಶುರು ಮಾಡಿಬಿಟ್ಟಿದ್ದಾರೆ. ಸೊ ಒಂದು ದಿವಸಕ್ಕೆ ಇವರು ಹೇಳೋದು ಪ್ರಕಾರ ಒಂದು ದಿವಸಕ್ಕೆ 20-30 ಕಾಲ್ ಬರ್ತದೆ ಅವ್ರಿಗೆ. ಸೊ ಇಲ್ಲಿ ಮಾತ್ರ ಅಲ್ಲ, ಇವರು ಇಲ್ಲಿ ಮಾತ್ರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ, ಕುಶಾಲ್ ಫಾರ್ ಇದು ಪ್ರಾಸ್ಟಿಟ್ಯೂಷನ್ ಮಂಡ್ಯಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ಲೊಕಂಟೋ ಆ್ಯಪ್ ಪರ್ಟಿಕ್ಯುಲರ್ಲಿ ಇವರು ಯೂಸ್ ಮಾಡ್ತಾ ಇರೋದು ಲೊಕಂಟೋ ಆ್ಯಪ್. ಸೊ ಬೇರೆ ಬೇರೆ ಡಿಸ್ಟಿಕ್ಕಲ್ಲಿ ಕೂಡ ಇವರು ಅಲ್ಲಿ ಹೋಗಿ ಇವ್ರ ನಂಬರ್ ಕೊಟ್ಟಿದ್ದಾರೆ. ಅಲ್ಲಿಂದ ಯಾರು ಕಾಲ್ ಮಾಡ್ತಾರೆ ಅಂದ್ರೆ ಅಲ್ಲಿ ನಾನು ಹತ್ತಿರನೇ ಇದ್ದೇನೆ ಅಂದ್ರೆ ಹೇಳಿಬಿಟ್ಟು ಒಂದು ಫೇಕ್ ಲೈವ್ ಲೊಕೇಶನ್ ಕಳಿಸ್ತಾರೆ. ಸೊ ಅದಕ್ಕೂ ಇವರು ಸ್ವಲ್ಪ ತಿಳ್ಕೊಂಡಿದ್ದಾರೆ, ಫೇಕ್ ಲೈವ್ ಲೊಕೇಶನ್ ಕಳಿಸೋದು ಹೆಂಗೆ ಅಂದ್ರೆ ತಿಳ್ಕೊಂಡಿದ್ದಾರೆ. ಸೊ ಅದನ್ನು ಕಳಿಸಿಬಿಟ್ಟು ಅವ್ರ ಕಡೆ ಕನ್ವಿನ್ಸ್ ಮಾಡಿ ದುಡ್ಡು ತಗೊಳ್ತಾ ಇದ್ದಾರೆ. ಲೊಕ್ಯಾಂಟೋ ಎಂಬ ಆ್ಯಪ್ ಮೂಲಕ ಕುಶಾಲನಗರದಲ್ಲಿ ವೇಶ್ಯಾವಾಟಿಕೆಗೆ ಮಹಿಳೆಯರು ದೊರೆಯುತ್ತಾರೆ ಎಂದು ಜಾಹೀರಾತು ನೀಡುವುದು ಈ ಜಾಲದ ದಂಧೆಯಾಗಿತ್ತು. ಪ್ರಕರಣದ ಖಚಿತ ಮಾಹಿತಿ ಕಲೆ ಹಾಕಿದ ಜಿಲ್ಲಾ ಪೊಲೀಸ್ ಇಲಾಖೆ ಸ್ಥಳೀಯ ಪೊಲೀಸ್ ಅಪರಾಧ ಪತ್ತೆ ದಳದ ನೆರವಿನಿಂದ ವಂಚಕರನ್ನು ಪತ್ತೆ ಮಾಡಿದೆ ಎಂದು ರಾಮರಾಜನ್ ತಿಳಿಸಿದ್ದಾರೆ. ಪ್ರಕರಣದ ಬೆನ್ನು ಬಿದ್ದ ಪೊಲೀಸ್ ಕಾರ್ಯಾಚರಣೆ ತಂಡದಲ್ಲಿ ಕುಶಾಲನಗರ ಡಿವೈಎಸ್ಪಿ RV ಗಂಗಾಧರಪ್ಪ, ಇನ್ಸ್ಪೆಕ್ಟರ್ BG ಪ್ರಕಾಶ್, ಠಾಣಾಧಿಕಾರಿಗಳಾದ HV ಚಂದ್ರಶೇಖರ್, HT ಗೀತಾ, ಸಿಬ್ಬಂದಿಗಳಾದ ರಂಜಿತ್, ಬಾಬು, ಉದಯ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಾಧ್ಯಮಗೋಷ್ಠಿಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್ ಹಾಜರಿದ್ದರು.